ಇನ್ನು ಒಂದೇ ಒಂದು ಮಾತನ್ನು ಆಡ್ಲಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿದ್ವಿ ಈ ಸಂದರ್ಭವನ್ನ, ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭ ಆಗಿರಬಹುದು ಅಥವಾ ಈ ರಾಜೀನಾಮೆ ಕೊಡುವಂತಹ ಸಂದರ್ಭ ಆಗಿರಬಹುದು. ಹೈಕಮಾಂಡ್ ಮಾತೆಲ್ಲ ಆದ ನಂತರದಲ್ಲಿ, ಮೀಟಿಂಗ್ ಆದ ನಂತರದಿಂದ ನಾವು ನೋಡ್ತಾ ಇದ್ದೀವಿ ಡಿಸಿಎಂ ಅವರ ರಿಯಾಕ್ಷನ್. ದೆಹಲಿಗೆ ಹೋಗುವಾಗ್ಲೂ ನೋ ರಿಯಾಕ್ಷನ್, ದೆಹಲಿಯಿಂದ ಬಂದ ಮೇಲೂ ನೋ ರಿಯಾಕ್ಷನ್. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಕೂಡ ಸೈಲೆಂಟ್ ಆಗಿದ್ದಾರೆ. ಕೈ ಮುಗಿದು ಮಾತನಾಡದೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಕಂಡು ಬರ್ತಾ ಇದೆ. ನೋಡಿ, ಯಾವಾಗಿಂದ ಅಂತಂದ್ರೆ ಮೊನ್ನೆ ದೆಹಲಿಯ ಮೀಟಿಂಗ್ ಆದಾಗಿನಿಂದಲೂ ಕೂಡ ಅವ್ರು ಹೊರಡುವಂತಹ ಸಂದರ್ಭ ಆಗಿರಬಹುದು ಅಥವಾ ವಾಪಸ್ ಆದಂತಹ ಸಂದರ್ಭ ಆಗಿರಬಹುದು. ಅದಾದ ನಂತರದಲ್ಲಿ ಈಗ ರಾಜೀನಾಮೆಯನ್ನ ಕೊಡೋಕೆ ಹೋದಂತಹ ಸಂದರ್ಭ ಆಗಿರ್ಬೋದು. ಈಗ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಕೈ ಮುಗಿದು ಹೋದ್ರು ಬಿಟ್ರೆ ಯಾವುದೇ ರೀತಿ ಮಾತನಾಡಿಲ್ಲ. ಜೊತೆಗೆ ಅವರ ಆಪ್ತರಿಗೂ ಕೂಡ ಈ ರೀತಿಯ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾರು ಕೂಡ ಅನಾವಶ್ಯಕವಾಗಿ ಮಾತನಾಡೋಕ್ ಹೋಗ್ಬೇಡಿ, ಈ ಸಂದರ್ಭ ಮಾತನಾಡೋದಲ್ಲ. ಡಿಸಿಎಂ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಆಗ್ತಾ ಇರುವಂತಹ ಪ್ರಕ್ರಿಯೆಗಳು ಅಥವಾ ಇದೆಲ್ಲವೂ ಕೂಡ ಅವರು ಅಂದುಕೊಂಡಂತೆ ಆಗ್ತಾ ಇದೆ. ಇಷ್ಟು ದಿನಗಳಿಂದ ಅವರ ಪ್ರಯತ್ನ ಏನಿದೆ ಅದೆಲ್ಲವೂ ಕೂಡ ಫಲ ಕೊಟ್ಟಂತಹ ಸಂದರ್ಭ ಇದು. ಹೌದು, ಅವರಿಗೆ ಆ ಪ್ರತಿಫಲಕ್ಕೆ ಅವ್ರು ಮಾಡಿದಂತಹ ಪ್ರಯತ್ನಗಳಿಗೆ ಪ್ರತಿಫಲ ಸಿಕ್ಕಿದ್ದಕ್ಕೆ ಖುಷಿಯಂತೂ ಇದ್ದೇ ಇದೆ. ಅವರ ಆಪ್ತ ವಲಯದಲ್ಲೂ ಕೂಡ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರಬಹುದು. ಆದ್ರೆ ಯಾವುದನ್ನು ಕೂಡ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಮೌನವಾಗಿ ಕಂಡು ಬರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆಯೂ ಕೂಡ ಹಲವು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಈ ಪೂಜೆ ಪುನಸ್ಕಾರಗಳು, ಹೋಮ ಹವನ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾ ಇದ್ದದ್ದು, ನಾನು ದೇವರು, ನಮ್ಮಿಬ್ಬರಿಗಿರುವಂತಹ ಸಂಬಂಧ, ಅದನ್ನು ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ನಾನು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಅಂತ. ಮತ್ತೆ ಅವರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಬಲಗಡೆಯಿಂದ ಹೂ ಬಿದ್ದಂತಹ ಸಂದರ್ಭದಲ್ಲಿ ಒಬ್ರು ಪೂಜಾರಿ ಕೂಡ ಹೇಳಿದ್ರು, ಈ ಬಾರಿ ಅವರು ಸಿಎಂ ಆಗೋದು ನಿಶ್ಚಿತ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಅದೇ ರೀತಿ ದೇವರ ಆಶೀರ್ವಾದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಈಗ ಡಿಸಿಎಂ ಅಂತ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಂತ ಕರೆಯುವಂತಹ ಸಂದರ್ಭ ಇನ್ನೇನು ಸನ್ನಿಹಿತವಾಗಿದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಯಾಕೆಂದ್ರೆ ರಾಜ್ಯಪಾಲರು ಬರಬೇಕು, ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು, ಅದಾದ ನಂತರದಲ್ಲಿ ಇವರ ಪದಗ್ರಹಣ ನಡೆಯುತ್ತೆ. ಬಟ್ ಈಗ ಡಿಕೆ ಶಿವಕುಮಾರ್ ನೋಡಿ ಎಷ್ಟು ಮೌನವಾಗಿ ಕಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಮಾತನಾಡಿಲ್ಲ. ಇವನ್ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡಲಿಲ್ಲ. ಸುದ್ದಿಗೋಷ್ಠಿಯಲ್ಲಿದ್ರು, ಭಾಗಿಯಾದ್ರು, ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರು. ನೊಣನೆಕೆರೆ ಅಜ್ಜಯ್ಯನ ಮಠಕ್ಕೆ ಇವತ್ತು ಡಿಕೆಶಿ ಭೇಟಿ ಕೊಡ್ತಾರೆ. ಸಂಜೆ 7 ಗಂಟೆಗೆ ಮಠಕ್ಕೆ ಡಿಕೆಶಿ ಅವರು ಭೇಟಿ ನೀಡುವಂತ ಸಾಧ್ಯತೆ ಇದೆ. ಕಾಡಸಿದ್ದೇಶ್ವರ ಮಠಕ್ಕೆ ಡಿಸಿಎಂ ಭೇಟಿ ನೀಡುವಂತ ಸಾಧ್ಯತೆಗಳಿದಾವೆ. ಅಜ್ಜಯ್ಯನನ್ನ ಬಹಳ ನಂಬ್ತಾರೆ ಡಿಕೆ ಶಿವಕುಮಾರ್. ಸ್ವಾಮೀಜಿಗಳ ಆಶೀರ್ವಾದವನ್ನ ಈಗ ಡಿಸಿಎಂ ಪಡೆಯೋರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶ್ರೀಗಳಿಂದ ವಿಶೇಷ ಆಶೀರ್ವಾದ ಪಡೆಯೋರಿದ್ದಾರೆ ಡಿಕೆಶಿ. ನಡುವಿನಕೆರೆ ಅಜ್ಜಯ್ಯ ಅಂತ ಹೇಳಿದ್ರೆ ಬಹಳ ನಂಬಿಕೆ. ಡಿಕೆಶಿ ಅವರ ಮಾತುಗಳಲ್ಲಿ ಒಮ್ಮೊಮ್ಮೆ ನೀವು ಕೂಡ ಗಮನಿಸಿರ್ಬೋದು, ಪ್ರಯತ್ನ ಫಲ ಕೊಡದೆ ಇದ್ರೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ. ಅಷ್ಟರ ಮಟ್ಟಿಗೆ ದೇವರ ಮೇಲಿನ ನಂಬಿಕೆ. ಜೊತೆಗೆ ನಡುವಿನಕೆರೆ ಅಜ್ಜಯ್ಯ ಅಂತ ಹೇಳಿದ್ರೆ ಅಪಾರವಾದಂತ ನಂಬಿಕೆಯನ್ನ ಇಟ್ಟಿದ್ದಾರೆ. ಪ್ರತಿ ಬಾರಿ ಏನಾದ್ರೂ ಹೊಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸೋದು, ಅವರ ಆಶೀರ್ವಾದವನ್ನ ಪಡೆಯೋದು, ಅವರು ಹೇಗೆ ಹೇಳ್ತಾರೆ ಹಾಗೆ ನಡೆದುಕೊಳ್ಳೋದು, ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಡಿಕೆಶಿ ಅವರು. ಇದೀಗ ಇಂಥ ದೊಡ್ಡ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಇತ್ತ ನೊಣನೆಕೆರೆ ಅಜ್ಜಯ್ಯನನ್ನ ಭೇಟಿ ಮಾಡಿ ಆಶೀರ್ವಾದ ಪಡೀತಾರೆ ಅಂತಾನು ಗೊತ್ತಾಗ್ತಾ ಇದೆ. ಮನೆಗಳಲ್ಲೂ ಕೂಡ ಪೂಜೆಯನ್ನ ಮಾಡಿಸಿರೋದಿದೆ. ಬಹಳ ನಂಬಿಕೆಯನ್ನ ಇಟ್ಟಂತವ್ರು, ಪ್ರಾರ್ಥನೆಗಳಿಗೆ ಫಲ ಸಿಗುತ್ತೆ ಅಂತ ಗಟ್ಟಿಯಾದಂತ ನಂಬಿಕೆಯಲ್ಲಿರುವಂತ ಡಿಸಿಎಂ ಅವರು ಮನೆಯಲ್ಲೂ ಪೂಜೆ, ದೇವಸ್ಥಾನಗಳಲ್ಲೂ ಕೂಡ ದೇವರ ದರ್ಶನ ಮಾಡ್ತಾರೆ. ಇದೀಗ ಅಜ್ಜಯ್ಯನ ಭೇಟಿಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಿದೆ.